ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರಸಾದ. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು, ರೈತರ ಕೃಷಿ ಸಾಲ ಮನ್ನಾ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನೂರಾರು ರೈತರು ಎತ್ತಿನ ಬಂಡಿ ಹಾಗೂ ಟ್ರ್ಯಾಕ್ಟರ್ ಮೆರವಣಿಗೆ ನಡೆಸಿ ಪ್ರತಿಭಟನೆ ನಡೆಸಿದರು. ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯ ವೇಳೆ ರೈತರು ರೊಟ್ಟಿ ಮತ್ತು ಪುಂಡಿ ಪಲ್ಯ ಉಣಬಡಿಸಿ ಗಮನ ಸೆಳೆದರು. ವಿವಿಧ ರೈತ ಸಂಘಟನೆಗಳ ಮುಖಂಡರು, ಮಠಾಧೀಶರು ಹಾಗೂ ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಭಾರತದ ರೈತ ಇವತ್ತು ದೇಶದ ಬೆನ್ನೆಲುಬು. ಎಲ್ಲೆಲ್ಲರಿ ಬೆನ್ನೆಲುಬು ಹೊರದು ಬುಕ್ಡಿ ಬುಕ್ಡಿಯಾಗಿ ಹೋಗ್ಲಕ್ಕ ಇವತ್ತು ನಿಜವಾಗ್ಲೂ ಬೆನ್ನೆಲು ಅಂತ ಅದೇ ಬೆನ್ನೆಲು ಹೊಡೆಯತಕ್ಕಂತ ಕೆಲಸ ರಾಜಕಾರಣಿಗಳು ಮಾಡ್ತಾ ಇದ್ರಿ. ನಿಜವಾಗ್ಲೂ ಕೂಡ ಇವತ್ತು ಬರಗಾಲ ಘೋಷಣೆ ಮಾಡಬೇಕು. ಪ್ರತಿ ರೈತರಿಗೂ ನಿಜವಾಗ್ಲೂ ಕೂಡ ಕನಿಷ್ಠ 1 ಲಕ್ಷ ರೂಪಾಯಿ ಅದರ ನೇರ ಅವನ ಅಕೌಂಟಿಗೆ ಹೋಗತಕ್ಕಂತ ಕೆಲಸ ಇವತ್ತು ಮಾಡ್ಬೇಕು. ನೀವು ರೈತರ ಮಕ್ಕಳಿದ್ದೀರಿ. ಅತಿ ಹೈಯೆಸ್ಟ್ ಮಳೆ ಬಂದಿದ್ದು ನಮ್ಮ ಕಾಳಗಿ ತಾಲೂಕಿನಲ್ಲಿ. ಆದ್ರೆ ವರದಿ ಏನು ಕೊಟ್ಟರಪ್ಪ ಅಂದ್ರೆ ಕೇವಲ 10% ವಾಗಿದೆ. ಆದರೆ ಈ ವರ್ಷ ಮಳೆ ಬಾರದಿರುವುದರಿಂದ ರೈತರು ಆಕಾಶಕ್ಕೆ ನೋಡುತ್ತಾ ಕುಳಿತಿದ್ದಾರೆ. ಮುಂಗಾರು ಮಳೆ ಕೈ ಕೊಟ್ಟಿದ್ದರಿಂದ ಮುಂಗಾರು ಬೆಳೆಯ ಹಾನಿ ಕುರಿತು ಸರ್ಕಾರ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಮಾರ್ಗಸೂಚಿ ಪ್ರಕಾರ ಕಾಳಗಿ ತಾಲೂಕು ಬರಗಾಲ ಘೋಷಣೆ ಮಾಡಿ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು.